ಎವ್ರಿವಾನ್. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ರಾಜಕೀಯವಾಗಿ ಅಭೂತಪೂರ್ವ ಗೆಲುವನ್ನು ಸಾಧಿಸ್ತಾ ಇದ್ದಂಗೆ ಅವ್ರ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಷಯಗಳಂತೂ ಚರ್ಚೆಯಲ್ಲಿದೆ. ಸೊ ವಿಜಯ್ ಸಾಧನೆ ಕುರಿತಾಗಿ, ಸಿನಿಮಾ ಸಾಧನೆ ಇರ್ಬೋದು, ರಾಜಕೀಯವಾಗಿ ಪ್ರಥಮ ಬಾರಿಗೆ ಅವ್ರು ಮಾಡಿದಂಥ ಒಂದು ಇತಿಹಾಸ ಇರ್ಬೋದು, ಇದೆಲ್ಲವೂ ಚರ್ಚೆಯ ಬೆನ್ನಲ್ಲೇ ಅವ್ರ ತಂದೆ ಕುರಿತಾಗಿ, ಅವ್ರ ಸಾಧನೆ ಕುರಿತಾಗಿನೂ ಕೂಡ ಈಗ ಚರ್ಚೆಗಳಂತೂ ತೀವ್ರಗೊಂಡಿದೆ. ಮಗನಿಗೋಸ್ಕರ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿ ಎಸ್.ಎ. ಚಂದ್ರಶೇಖರ್ ಅವ್ರಿಗೆ ಹಿಂದಿನಿಂದಲೂ ಒಂದು ಆಸೆ ಅಂತೂ ಇದ್ದೇ ಇತ್ತು. ಟಿವಿಕೆ ಪಕ್ಷ ಸ್ಥಾಪನೆ ಮಾಡಿದ ಮೇಲೆ ಮಗನ ಗೆಲುವಿಗೋಸ್ಕರ ಅವರು ಅಷ್ಟೇ ಅವಿರತವಾಗಿ ಶ್ರಮಿಸಿದ್ದಾರೆ. ಒಂದಿಷ್ಟು ಪ್ಲಾನಿಂಗ್ ಅನ್ನ ಅವರು ಕೂಡ ಮಾಡಿದ್ರು, ಇಲ್ಲ ಅಂತಲ್ಲ. ಮಗ ಅಭೂತಪೂರ್ವ ಗೆಲುವು ಸಾಧಿಸ್ತಾ ಇದ್ದಂಗೆ ತಂದೆಯಾಗಿ ಅವ್ರಿಗೂ ಖುಷಿಯಾಗಿದೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಈಡೇರ್ತು ಅಂತ ಹೇಳಿದ್ರು. ಮತ್ತೆ ಪ್ರಚಾರ ಸಂದರ್ಭದಲ್ಲೂ ನಾವು ನೋಡಿದ್ವಿ, ಫಲಿತಾಂಶಕ್ಕೂ ಮುಂಚಿತವಾಗಿ ಅವ್ರು ಹೇಳ್ತಾ ಇದ್ರು, ನನಗೆ ನಾಟ್ ಈವನ್ 1% ಕೂಡ ಡೌಟ್ ಇಲ್ಲ, ಅವ್ನು ಸೋಲ್ತಾನೆ ಅಂಥೇಳಿ, ಗೆದ್ದೇ ಗೆಲ್ತಾನೆ ಅಂಥೇಳಿ ಬಹಳ ಆತ್ಮವಿಶ್ವಾಸದಲ್ಲೇ ಚಂದ್ರಶೇಖರ್ ಅವರಿದ್ರು. ವಿಜಯ್ಗೂ ಮುಂಚಿತವಾಗಿ ಸಿನಿಮಾ ರಂಗದಲ್ಲಿ ಹೆಸರನ್ನ ಮಾಡಿದ್ರು ಚಂದ್ರಶೇಖರ್ ಅವರು. ತಮ್ಮ ಮಗನಿಗೋಸ್ಕರನೂ ಸಿನಿಮಾ ಮಾಡಿದ್ದಾರೆ. ಮತ್ತೆ ಕನ್ನಡಕ್ಕೂ ಚಂದ್ರಶೇಖರ್ ಅವ್ರಿಗೂ ಒಂದು ಲಿಂಕ್ ಇದೆ. ಆ ಲಿಂಕ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಮತ್ತೆ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ವಿಜಯ್ ಅವ್ರ ಸಿನಿಮಾಗಳಲ್ಲಿ ಈ ಸಾಮಾಜಿಕ ಕಳಕಳಿಯ ಕಂಟೆಂಟ್ಗಳನ್ನು, ಅಂದರೆ ಈ ಸೊಸೈಟಿ ಓರಿಯೆಂಟೆಡ್ ಸಿನಿಮಾಸ್ ಅಂತ ಏನು ಕರಿತೀವಿ, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡೆ ಆ ಸ್ಟೋರಿಗಳನ್ನು ಪಿಕ್ ಮಾಡಿ ಸಿನಿಮಾಗಳನ್ನು ಮಾಡ್ತಾ ಇದ್ರು. ಅಂದರೆ ಅದೊಂದು ಲೀಡ್ ಕೊಡ್ತಾ ಇತ್ತು ಅವರಿಗೆ ಪಾಲಿಟಿಕ್ಸಿಗೆ ಬರೋದಕ್ಕೆ. ಇನ್ನು ಅವ್ರ ತಂದೆ ಅದಕ್ಕೂ ಮುಂಚಿತವಾಗಿಯೇ ಸಾಮಾಜಿಕ ಕಳಕಳಿಯ ಕಥೆಯನ್ನು ಆಧರಿಸಿನೇ ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಾ ಇದ್ರು. ಕೇವಲ ನಿರ್ದೇಶಕರಾಗಿ ಮಾತ್ರ ಗುರುತಿಸ್ಕೊಂಡಿಲ್ಲ ಚಂದ್ರಶೇಖರ್ ಅವರು, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಹಾಗೆಯೇ ಲೇಖಕರಾಗಿ ಗುರುತಿಸ್ಕೊಂಡಿದ್ದಾರೆ. ತಮಿಳು, ತೆಲುಗು, ಕನ್ನಡ ಹಾಗೆಯೇ ಹಿಂದಿ, ಹೀಗೆ ಬೇರೆ ಬೇರೆ ಚಿತ್ರರಂಗದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಫಸ್ಟ್ ಅವರು ಡೈರೆಕ್ಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ ಪದಾರ್ಪಣೆ ಮಾಡಿದ್ದು 1978ರಲ್ಲಿ ತಮಿಳಿನಲ್ಲಿ ಸಿನಿಮಾ ಮಾಡ್ತಾರೆ. ಅವಲ್ ಅವರು ಪಚ್ಚೈ ಕುಜಂತೈ ಅನ್ನೋ ಸಿನಿಮಾವನ್ನ ಡೈರೆಕ್ಷನ್ ಮಾಡ್ತಾರೆ. ಅದಾದ್ಮೇಲೆ ಮಗನಿಗೋಸ್ಕರ ಬಾಲನಟನಾಗಿ ವಿಜಯ್ ಗುರುತಿಸ್ಕೊಂಡಿದ್ರು, ಇಲ್ಲ ಅಂತಲ್ಲ. ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಬೇಕು ಅನ್ನೋ ಹಂತದಲ್ಲಿ ಅವರ ರೂಪ ಕುರಿತಾಗಿ ಒಂದಿಷ್ಟು ಮ್ಯಾಗಝಿನ್ಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಬಂದಂಥ ಲೇಖನದಿಂದ ತುಂಬ ಹರ್ಟ್ ಆಗಿರುತ್ತೆ ಅವ್ರಿಗೆ. ಆದರೆ ಮಗನಿಗೆ ಕಾನ್ಫಿಡೆನ್ಸ್ ತುಂಬಿ ಹೀರೋ ಮಾಡಿದ್ದೆ. ಸಿನಿಮಾದಲ್ಲಿ ಹೀರೋ ಮಾಡಿದ್ದು ಅಪ್ಪನೇ, ರಾಜಕಾರಣದಲ್ಲೂ ಹೀರೋ ಮಾಡಿದ್ದು ಒಂದು ಲೆವೆಲ್ಗೆ ಅಪ್ಪನೇ, ಇಲ್ಲ ಅಂತಲ್ಲ. ವಿಜಯ್ಗೋಸ್ಕರ 1992ರಲ್ಲಿ ನಾಲೈ ತೀರ್ಪು, 94ರಲ್ಲಿ ರಸಿಕನ್, 95ರಲ್ಲಿ ವಿಷ್ಣು, 95ರಲ್ಲಿನೇ ದೇವ, ಹಾಗೆಯೇ 97ರಲ್ಲಿ ಒನ್ಸ್ ಮೋರ್ ಅನ್ನೋ ಸಿನಿಮಾಗಳನ್ನು ಚಂದ್ರಶೇಖರ್ ಅವರು ಡೈರೆಕ್ಷನ್ ಮಾಡ್ತಾರೆ. ಇನ್ನು ಕನ್ನಡಕ್ಕೂ ಚಂದ್ರಶೇಖರ್ ಅವ್ರಿಗೂ ಲಿಂಕ್ ಇದೆ ಅಂತ ಹೇಳಿದೆ. ಕನ್ನಡದಲ್ಲಿ ಸ್ಟಾರ್ ನಟರ ಜೊತೆಯಲ್ಲಿ ಚಂದ್ರಶೇಖರ್ ಕೆಲಸ ಮಾಡಿದ್ದಾರೆ. ಅಂದರೆ ತಮಿಳಿನಲ್ಲಿ ಮೂಲ ಕಥೆ ಇದ್ರೂ ಕೂಡ ರಿಮೇಕ್ ಸಿನಿಮಾಗಳನ್ನು ಕನ್ನಡ ಸೇರಿದಂತೆ ತೆಲುಗು, ಹಿಂದಿಗಳಲ್ಲಿ ಅವರು ಮಾಡಿದ್ದಾರೆ. ಸಾಮಾಜಿಕ ಸಮಸ್ಯೆಗಳನ್ನು ಇಟ್ಕೊಂಡೇ ಸಿನಿಮಾಗಳನ್ನು ಬಹುತೇಕ ಅವ್ರು ಮಾಡಿರೋದು, ಇಲ್ಲ ಅಂತಲ್ಲ. ಇನ್ನು ಮಗನನ್ನ ಹೀರೋ ಮಾಡಿದ ಒಂದು ಖ್ಯಾತಿ ಚಂದ್ರಶೇಖರ್ ಅವ್ರಿಗೆ ಸಲ್ಲುತ್ತೆ. ಇನ್ನು ಕನ್ನಡದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ 1982ರಲ್ಲಿ ಶಂಕರ್ನಾಗ್ ದ್ವಾರಕೀಶ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿ ದ್ವಾರಕೀಶ್ ನಿರ್ಮಾಣ ಮಾಡಿದಂಥ ಸಿನಿಮಾ ನ್ಯಾಯ ಎಲ್ಲಿದೆ. ಸೊ ಇದನ್ನ ಚಂದ್ರಶೇಖರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಇನ್ನು ಒನ್ಸ್ ಅಗೇನ್ ದ್ವಾರಕೀಶ್ ಅವರ ನಿರ್ಮಾಣದಲ್ಲೇ ಶಂಕರ್ನಾಗ್ ಲೀಡ್ ರೋಲಲ್ಲಿ ಇದ್ದಂಥ ಗೆದ್ದ ಮಗ ಸಿನಿಮಾ, ಹಾಗೆಯೇ ಹಸಿದ ಹೆಬ್ಬುಲಿ ಅಂಬರೀಷ್ ಅವರ ನಟನೆಯಲ್ಲಿ. ಇನ್ನು ವಿಷ್ಣುವರ್ಧನ್ ಅವ್ರಿಗೂ ಕೂಡ ಸಿನಿಮಾ ಮಾಡಿದ್ರು ಚಂದ್ರಶೇಖರ್ ಅವರು, ಅದು ಸಿಂಹಗರ್ಜನೆ. ಅಂದರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಛಾಪು ಮಾಡಿದ್ದಂಥ ಚಂದ್ರಶೇಖರ್ ಸಿನಿಮಾ ರಂಗದಲ್ಲೇ ಮಗನನ್ನು ಗೆಲ್ಲಿಸಿ ಸ್ಟಾರ್ ಮಾಡಿ ಆ ಒಂದು ಪಟ್ಟದಿಂದ ಈಗ ರಾಜಕೀಯ ಗದ್ದುಗೆ, CM ಚೇರ್ ತನಕ ಬರೋದಕ್ಕೆ ಒಂದಿಷ್ಟು ಐಡಿಯಾಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಕಳಕಳಿಯನ್ನ ಪರಿಚಯಿಸಿದ್ದೆ ಸಿನಿಮಾ ಮುಖೇನ ತಮ್ಮ ಮಗನಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಚಂದ್ರಶೇಖರ್ ಅವ್ರ ಬಗ್ಗೆ ನಿಮ್ಗೇನು ಗೊತ್ತಿದೆ ಎಕ್ಸ್ಟ್ರಾ ಮಾಹಿತಿ ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.